ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಬಾಳೆಕಾಯಿ ರವಾ ಫ್ರೈ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಬಾಳೆಕಾಯಿ ರವಾ ಫ್ರೈಗೆ ಬೇಕಾದ ಪದಾರ್ಥಗಳು: ಬಾಳೆಕಾಯಿ, ಅಚ್ಚಕಾರದ ಪುಡಿ, ಚಿರೋಟಿ ರವೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಗಾಲಿಗಳನ್ನಾಗಿ ಮಾಡಿಕೊಳ್ಳಬೇಕು. ಇದಕ್ಕೆ 1 ಸ್ಪೂನಿನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ 2 ನಿಮಿಷಗಳವರೆಗೆ ಮುಚ್ಚಿಡಬೇಕು. 2 ನಿಮಿಷದ ನಂತರ ಬಾಳೆಕಾಯಿ ಹೋಳುಗಳನ್ನು ತೆಗೆದುಕೊಂಡು ಚಿರೋಟಿ ರವೆಯಲ್ಲಿ 2 ಬದಿಯಲ್ಲೂ ಅದ್ದಿ ಇದನ್ನು ಹೆಂಚಿನ ಮೇಲೆ ಈ ರೀತಿ ಇಡಬೇಕು. ಈ ರೀತಿ ಎಲ್ಲವನ್ನು ಜೋಡಿಸಿದ ಮೇಲೆ ಇದರ ಮೇಲೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಎಣ್ಣೆ ಹಾಕಿದ ನಂತರ ತಟ್ಟೆಯನ್ನು ಮುಚ್ಚಬೇಕು. 1 ನಿಮಿಷ ಬೇಯಿಸಿದ ನಂತರ ಎಲ್ಲ ಬಾಳೆಕಾಯಿ ಹೋಳುಗಳನ್ನು ತಿರುವಿ ಹಾಕಿಕೊಳ್ಳಬೇಕು. ಈಗ ಇದರ ಮೇಲೆ ಮತ್ತೆ ಎಣ್ಣೆಯನ್ನು ಹಾಕಿ 1 ನಿಮಿಷಗಳವರೆಗೆ ಬೇಯಿಸಿಕೊಳ್ಳಬೇಕು. 1 ನಿಮಿಷ ಆದ ಮೇಲೆ ಬೆಂದಿರುವ ಬಾಳೆಕಾಯಿಯನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ಳೋಣ. ಈಗ ಬಾಳೆಕಾಯಿ ರವಾ ಫ್ರೈ ಸಾಸ್ನೊಂದಿಗೆ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.